ಹರೇ ಕೃಷ್ಣ. ಎಲ್ಲರೂ ಅವರ ಜೀವನವನ್ನ ಒಂದು ಸಿನಿಮಾ ತರ ಕಾಣ್ತಾರೆ. ಆ ಸಿನಿಮಾದಲ್ಲಿ ಅವರೇ ಹೀರೋ ಅಂತ ಅನ್ಕೊಂತಾರೆ. ಇನ್ನು ಆ ಅವರ ಜೀವನದಲ್ಲಿ ಬರುವಂತಹ ಬೇರೆ ವ್ಯಕ್ತಿಗಳನ್ನ ಅವರು ಸೈಡ್ ಕ್ಯಾರೆಕ್ಟರ್ ಅನ್ಕೊಂತಾರೆ. ಅವರನ್ನೇ ಅವರು ಮೇನ್ ಕ್ಯಾರೆಕ್ಟರ್ ಅನ್ಕೊಂತಾರೆ, ಅವರನ್ನೇ ಹೀರೋ ಅಂತ ಅನ್ಕೊಳ್ತಾರೆ. ಆದ್ರೆ ನಿಜವಾದ ಘನತೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ನಮ್ಮ ಜೀವನದಲ್ಲಿ ನಮ್ಮನ್ನ ನಾವು ಕೇಂದ್ರೀಕೃತವಾಗಿ ಇಟ್ಕೋಬಾರ್ದು. ನಾವು ನಮ್ಮ ಜೀವನದಲ್ಲಿ ನಮ್ಮನ್ನ ಕೇಂದ್ರ ಬಿಂದುವಾಗಿ ಮಾಡ್ಕೊಳ್ಳೋದಕ್ಕಿಂತ ಕೃಷ್ಣನನ್ನ ಕೇಂದ್ರ ಬಿಂದುವನ್ನಾಗಿ ಮಾಡ್ಕೋಬೇಕು. ಅವನನ್ನ ಮೆಚ್ಚಿಸ್ಲಕ್ಕೆ ನಾವು ಕೆಲಸಗಳನ್ನ ಮಾಡ್ಬೇಕು. ನಾವು ನಮ್ಮ ಜೀವನದಲ್ಲಿ ನಾವು ಕೃಷ್ಣನನ್ನ ಹೇಗೆ ಮೆಚ್ಚಿಸ್ಬೇಕು ಅನ್ನೋ ಆಲೋಚನೆಯಿಂದ ನಾವು ನಮ್ಮ ಜೀವನವನ್ನ ನಡೆಸಿದ್ರೆ ಅಥವಾ ರೂಪಿಸ್ಕೊಂಡ್ರೆ ಆಗ ನಮಗೆ ಒಂದು ಸಂಪೂರ್ಣವಾದ ಸಂತೃಪ್ತಿಯನ್ನ ಅದು ಕೊಡುತ್ತೆ. ನಿಮ್ಮ ಜೀವನದಲ್ಲಿ ನೀವೇ ಹೀರೋ ಆಗ್ಬೇಕು ಅಂತ ಅನ್ಸುತ್ತೆ. ಆದ್ರೆ ನಿಮ್ಮ ಜೀವನದಲ್ಲಿ ಕೃಷ್ಣನನ್ನ ಹೀರೋ ಆಗಿ ಮಾಡ್ಕೊಳ್ಳಿ, ರಾಮನನ್ನ ಹೀರೋ ಆಗಿ ಮಾಡ್ಕೊಳ್ಳಿ. ಆಗ ನೀವು ಒಬ್ಬ ಸೇವಕನಾಗಿದ್ದು ಆಧ್ಯಾತ್ಮಿಕದ ಆನಂದವನ್ನ ಪಡೆಯುತ್ತೀರಾ. ಹರೇ ಕೃಷ್ಣ.